ಕರೆಕ್ಟ್. ಇನ್ನು ಇವಾಗ ಆ್ಯಕ್ಚುಲಿ ಇವನ್ ಆನ್ ಅ ಕಾಂಟ್ರರಿ ಅಂದರೆ ಇವಾಗ ನಿಮಗೆ ಗೊತ್ತಿರುತ್ತೆ, ಫಸ್ಟ್ ಆಫ್ ಆಲ್ ಈಗ ಜೆನ್ಜಿ ಕಿಡ್ಸ್ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಅಂದರೆ ಇನ್ವಾಲ್ವ್ ಆಗೋದಕ್ಕೇ ಇಷ್ಟಪಡ್ತಿಲ್ಲ. ಸೊ ದೇರ್ ಲೈಕ್ ವೆರಿ ಕನ್ಫ್ಯೂಸ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಮೋಸ್ಟ್ ಆಫ್ ದ ಕಪಲ್ಸ್ ಅಂದರೆ ಇವೊಂದು ದೇ ಗೆಟ್ ಮ್ಯಾರಿಡ್, ಮಕ್ಕಳು ಬೇಡ ಅಂದರೆ ಅದು ಅವರವರ ಡಿಸಿಷನ್ನು. ಪ್ಲಸ್ ಸಾಕಷ್ಟು ಜನ ಇವಾಗ ಹಿಂದೇಟ್ ಆಗ್ತಿದ್ದಾರೆ, ಬೇಡ ಸಾಕು ಇಬ್ಬರೇ ಪಾರ್ಟ್ನರ್ ಸೇರೋಣ ಅಥವಾ ಬೇಡ ಅನ್ನೋ ಥರನೇ ಆಲ್ಮೋಸ್ಟ್ ಡಿಸೈಡ್ ಮಾಡ್ತಾ ಇದ್ದಾರೆ ಇವಾಗ. ಇಟ್ಸ್ ವೆರಿ ರೇರ್ ಕೇಸ್ ಅಂದರೆ ಈಗ ಮಕ್ಕಳು ಮಾಡ್ಕೊಳ್ಳೋದು ಅದಲ್ಲ. ಆಲ್ಮೋಸ್ಟ್ ಲೈಕ್ 30+ ಇದ್ದವರು ಸ್ವಲ್ಪ 90s ಮಾತ್ರ ಇವಾಗ ಆಲ್ಮೋಸ್ಟ್ ದೇ ಆರ್ ಡಿಸೈಡಿಂಗ್ ಟು ಹ್ಯಾವ್ ಕಿಡ್ಸ್. ಸೊ ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇಡ ಅಂತಲೇ ಆಲ್ಮೋಸ್ಟ್ ಡಿಸೈಡ್ ಮಾಡ್ತಿದ್ದಾರೆ ಫಾರ್ ಸೆವೆರಲ್ ರೀಸನ್ಸ್. ನೋಡಿ, ಅಟ್ ದ ಎಂಡ್ ಆಫ್ ದ ಡೇ ನಾವು ಬರೋದೊಬ್ರು ಹೋಗೋದೊಬ್ರು ಅಲ್ವಾ. ಸೊ ನಮಗೆ ಜೀವನದಲ್ಲಿ ಏನು ಖುಷಿ ಕೊಡುತ್ತೆ ಅದನ್ನ ಮಾಡಬೇಕು. ಪಾಪ ಅವ್ರು ಜೆನ್ಸಿ ಕಿಡ್ಸು ಅಂತ ಅಂದಿದ ತಕ್ಷಣ ಅಥವಾ ಲೈಕ್ ಎನಿಬಡಿ ಇವನ್ ಲೈಕ್ ಇವಾಗ ನಮ್ಮ ಥರ ಲೈಕ್ 30+ ಆಗಿರೋರು ಕೂಡ ತುಂಬ ಜನ ಮಕ್ಕಳು ಬೇಡ ಅಂತ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡಿರೋದು. ಐ ಥಿಂಕ್ ದಟ್ಸ್ ಕಂಪ್ಲೀಟ್ಲಿ ಅ ಪರ್ಸನಲ್ ಚಾಯ್ಸ್ ಆ್ಯಂಡ್ ಇಟ್ಸ್ ಅಬ್ಸಲ್ಯೂಟ್ಲಿ ಓಕೆ. ಯಾಕೆಂದರೆ ನೋಡಿ, ಮಕ್ಕಳು ಮಾಡ್ಕೊಂಡವ್ರು ಮಾತ್ರ ಖುಷಿಯಾಗಿದ್ದಾರೆ ಅಂತ ಅಲ್ಲ, ಅಥವಾ ಮಕ್ಕಳು ಮಾಡ್ಕೊಂಡು ಇಲ್ಲದೆ ಇರೋರು ಮಾತ್ರ ಖುಷಿಯಾಗಿದ್ದಾರೆ ಅಂತ ಅಲ್ಲ. ನೀವು ಜೀವನದಲ್ಲಿ ಏನು ಮಾಡಿದ್ರೆ ಏನು ಮಾಡ್ಕೊಂಡಿದ್ರೆ ಖುಷಿಯಾಗಿರ್ತೀರಾ ಅನ್ನೋದು ಇಟ್ ಅಬ್ಸಲ್ಯೂಟ್ಲಿ ಡಿಪೆಂಡ್ಸ್ ಆನ್ ಯು. ಅದನ್ನು ಮಾತ್ರ ಮಾಡಿ. ನಿಮಗೆ ಒಂದು ಮಗು ಮಾಡ್ಕೊಳ್ಳೋದ್ರಿಂದ ನಿಮಗೆ ಖುಷಿ ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದು ನಿಮ್ಗೆ ಅನ್ಸಿದ್ರೆ ಮಗು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಖಂಡಿತವಾಗ್ಲೂ ಮಾಡ್ಕೋಬೇಡಿ. ಬಟ್ ಮನೆಯಲ್ಲಿ ಯಾರೋ ಪ್ರೆಷರ್ ಮಾಡ್ತಿದ್ದಾರೆ, ಗಂಡನ ಮನೆಯಲ್ಲಿ ಪದೇ ಪದೇ ಕೇಳ್ತಾ ಇದ್ದಾರೆ, ಸೊಸೈಟಿನಲ್ಲಿ ಇವಾಗ ನಿಮ್ಮ ಫ್ರೆಂಡ್ಸಿಗೆ ಮಗು ಆಗೋಯ್ತು, ಇನ್ನೊಬ್ರು ಯಾರೋ ಮಗು ಮಾಡ್ಕೊಂಡ್ರು ಅಂತ ಹೇಳಿ ಖಂಡಿತ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದು ಜೀವನನ ಇನ್ನೂ ಹಿಂದೆ ತಳ್ಳಿಬಿಡುತ್ತೆ. ಓನ್ಲಿ ವೆನ್ ಯು ಫೀಲ್ ರೆಡಿ, ಅದು ಎಷ್ಟು ವಯಸ್ಸಾಗಿದ್ರೂ ಪರವಾಗಿಲ್ಲ. 40 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಸಾಕಷ್ಟು ಮೆಡಿಕಲ್ ಪ್ರೊಸೀಜರ್ಸ್ ಇದ್ದಾರೆ. ನಾವು ನೋಡ್ಬೋದು ಎಷ್ಟೊಂದು ಜನ ಸೆಲೆಬ್ರಿಟೀಸು, ನಾರ್ಮಲ್ ಕಾಮನ್ ಆಗಿರೋ ಪೀಪಲು ಕೂಡ ಮಕ್ಕಳು ಮಾಡ್ಕೊತಾರೆ. ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್ ಎನಿಮೋರ್. ಸೊ ನಿಮ್ಗೆ ಆ ಥರ ಅನಿಸಿದ್ರೆ ಅನ್ನಿಸಿದಾಗ ಮಕ್ಕಳು ಮಾಡ್ಕೊಳ್ಳಿ. ಇಲ್ಲಾಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನೂ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ತೀರಾ ಹಾಗೂ ಹೆಣ್ಮಕ್ಳಿಗೆ ನಿಮ್ಗೆ ಏನಾದರೂ ಆ ಥರ ಮೈಂಡಲ್ಲಿ ಏನಾದರೂ ಇದಿದೆ ಅಂತ ಅನ್ಸಿದ್ರೆ ಅದಕ್ಕೂ ಕೂಡ ಮೆಡಿಕಲಿ ಸಾಕಷ್ಟು ಇದಿದೆ. ನೀವು ನಿಮ್ಮ ಅಂಡಾಣುಗಳನ್ನ ಅಂದರೆ ಎಗ್ಸನ್ನ ಸೇವ್ ಮಾಡಿಟ್ಕೋಬೋದು, ಮುಂದಕ್ಕೂ ಕೂಡ ನೀವು ಪ್ಲ್ಯಾನ್ ಮಾಡ್ಕೋಬೋದು ಆ ಥರ. ಸೊ ಅದು ಬಿಟ್ಟು ಯಾರ್ದೋ ಪ್ರೆಷರ್ಗೋಸ್ಕರ ಅಥವಾ ಇನ್ನೊಬ್ಬರು ಮಾಡ್ಕೊಂಡಿದ್ದಾರೆ ಅಥವಾ ಇದೊಂದು ಸೊಸೈಟಲ್ ನಾರ್ಮ್ ಅಥವಾ ರೂಲ್ ಅನ್ನೋ ಕಾರಣಕ್ಕೆ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಕರೆಕ್ಟ್. ಸೊ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಮಾನಸ್ ಅವರು. ಐ ಜಸ್ಟ್ ವಿಶ್ ಅಂದರೆ ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ನಿಮ್ದು ಆಗಿರಲಿ, ಪ್ಲಸ್ ಹೆಲ್ದಿ ಬೇಬಿ ಹುಟ್ಟಲಿ ಅಂತ ನಾನು ಹಾರೈಸ್ತೀನಿ ಇಬ್ಬರಿಗೂ ಕೂಡ. ಆ್ಯಂಡ್ ನಾವು ಯಾವಾಗ ಹಾಗಾದರೆ ಮತ್ತೆ ಮಾನಸ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯಾಕ್ ಟು ವರ್ಕ್ ಥರ? ನಾನು ಅದನ್ನು ಅಟ್ಲೀಸ್ಟ್ ಒಂದು ಬಿಕಾಸ್ ಫೀಡಿಂಗ್ ಮಾಡೋದಿರುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಬಾಡಿ ಮತ್ತೆ ನಾನು ಇದು ಮಾಡಬೇಕು. ಆ್ಯಂಡ್ 12-13 ವರ್ಷದಿಂದನೂ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೊಂಬಂದಿದ್ದೀನಿ. ಈಗಲೂ ಕೂಡ ಏನು ಅಂತಂದರೆ ನನಗೆ ಬಿಕಾಸ್ ನನಗೆ ಸೀರಿಯಲ್ಸಲ್ಲಿ ನಾನು ತುಂಬ ಬ್ಯುಸಿ ಆಗಿದ್ದರಿಂದ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಒಂದು 3 ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಿದ್ದರಿಂದ, ಆಮೇಲೆ ಮದುವೆ ಅದು ಅಗೇನ್ ಮತ್ತೆ ಅದರ ಪ್ರಾಜೆಕ್ಟ್ಸ್ ಕಂಟಿನ್ಯೂ ಆಗ್ತಿದ್ದರಿಂದ ಒಂದೇ ಥರ ಫೀಲ್ಡು, ಒಂದೇ ಥರ ಸ್ಟ್ರೀಮ್ ಲೈನು. ಓಕೆ, ಮೂವೀಸು ಕೆಲವೊಂದೊಂದು ಮಾಡ್ತಿದ್ದೆ, OTT ಪ್ಲ್ಯಾಟ್ಫಾರ್ಮಲ್ಲಿ ಏನು ಸಿಗುತ್ತೆ ಅದನ್ನು ಮಾಡ್ತಾಯಿದ್ದೆ, ಕೆಲವು ರೇರಾಗಿ ಒಂದು ರಿಯಾಲಿಟಿ ಶೋಗಳನ್ನ ಮಾಡಿದ್ದೀನಿ. ಬಟ್ ಅದೇ ಒಂದು ಇದರಲ್ಲಿ ಇತ್ತು ಬಿಟ್ಟರೆ ಸೊ ದಟ್ಸ್ ಅನ್ ಅದರ್. ಇವಾಗ ಇದು ಅಷ್ಟೇ ಹಾಗೆ ನೋಡೋಕೋದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಇದರಲ್ಲೂ ಕೂಡ ದೇರ್ ಆರ್ ಸೋ ಮೆನಿ ಪೀಪಲ್ ಹು ಆರ್ ಎಕ್ಸ್ಪೆರಿಮೆಂಟಿಂಗ್ ಸೋ ಮೆನಿ ಗುಡ್ ಥಿಂಗ್ಸ್. ಆ್ಯಂಡ್ ಅದರಲ್ಲಿ ನಮ್ಮ ಕ್ರಿಯೇಟಿವಿಟಿನ ತೋರಿಸ್ಕೊಳ್ಳೋದಕ್ಕೆ ಇನ್ನೂ ಕೂಡ ಅವಶ್ಯಕತೆ ಇರುತ್ತೆ. ಸೊ ಈ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅದನ್ನು ಮಾಡೋದಕ್ಕೆ ನನಗೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಇವಾಗ ಫ್ರಮ್ ದ ಕನ್ವೀನಿಯನ್ಸ್ ಆಫ್ ಮೈ ಹೋಮ್, ಸೊ ಮನೇಲೇ ಇದ್ಕೊಂಡು ಆ ಒಂದು ಪ್ರಾಸ್ಪೆಕ್ಟ್ಸ್ನ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದಿದೆ. ಅದ್ರ ಜೊತೆಗೆ ಇವಾಗ ಈ ಪ್ರೆಗ್ನೆನ್ಸಿ ಜರ್ನಿನೂ ಮುಗ್ದೋದ್ರೆ ಅದು ಫೀಡಿಂಗ್ ಆಗಿರ್ಬೋದು, ಮತ್ತು ಬಾಡಿ ಶೇಪ್ ಎಲ್ಲ ರೀಗೈನ್ ಮಾಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಆದರೆ ಸೊ ಅದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ಆ್ಯಂಡ್ ಏನು ಪ್ರಾಜೆಕ್ಟ್ ಸಿಗುತ್ತೆ ಏನು ನೋಡಿಕೊಂಡು ಡೆಫಿನೆಟ್ಲಿ ಐ ವಿಲ್ ಬಿ ಬ್ಯಾಕ್. ನನಗೇನು ಆ ಥರ ಮನೆಯಿಂದನೂ ಏನು ರೆಸ್ಟ್ರಿಕ್ಷನ್ ಇಲ್ಲ ಅಥವಾ ಮಾಡಬೇಕು ಮಾಡಬಾರ್ದು ಅನ್ನೋಂಥದ್ದು ನನಗೆ ಅಪ್ಪ ಅಮ್ಮನೂ ನೀನು ಯಾವತ್ತೂ ಮನೆಯಿಂದ ಹೋಗಿ ಕೆಲಸ ಮಾಡು ಅಂತ ಹೇಳಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಕೆಲಸ ಮಾಡು ಅಥವಾ ಏನು ಬೇಕಾದ್ರೂ ಮಾಡು ಅಂತಲೇ ಹೇಳಿರೋದು. ಗಂಡನ ಮನೆಯವರು ಅಷ್ಟೇ, ಕೆಲಸ ಮಾಡಬೇಕು ಅಂತಲೂ ಹೇಳಿಲ್ಲ, ನೀನು ಏನು ಕೆಲಸ ಬೇಕಾದ್ರೂ ಮಾಡ್ಬೋದು ಅಂತಲೇ ಹೇಳಿರೋದು. ಆ್ಯಂಡ್ ಮೋಸ್ಟ್ ನನಗಿರೋದು ಅದೇನೆ. ನಾನು ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಬಿ ಕ್ರಿಯೇಟಿವ್, ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಬಿ ಎಂಗೇಜ್ಡ್. ಚಿಕ್ಕ ವಯಸ್ಸಿಂದನೂ ಕೂಡ ಅಷ್ಟೇ. ಸೊ ಆಪರ್ಚುನಿಟಿ ಸಿಕ್ಕಿದಾಗೆ ಇದೊಂದು ಪ್ರೊಸೆಸ್ ಏನಿದೆ ಇದು ಮುಗಿದ ಮೇಲೆ ಡೆಫಿನೆಟ್ಲಿ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಒಳ್ಳೆಯದಾಗಲಿ ನಿಮಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಮಾನಸ ಮನೋಹರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.